ನಾಳೆ ಬೆಳಗ್ಗಿಗೆ ದಾಸನಲ್ಲಿ ಇಡ್ಲಿ ಮಾಡುವ. ದಾಸನೆಯಲ್ಲಿ ಇಡ್ಲಿ ಮಾಡ್ತಾರೆ. ನಾವು ದೇವರಿಗೆಲ್ಲ ಹೂ ಇಡ್ತಲ್ಲ ಕೆಂಪು, ಅದೇ ದಾಸನೆಯಲ್ಲಿ ಸ್ವಲ್ಪ ಸುಳಿ ಸುಳಿ ಎಲೆ ತಕೊಳಕ, ದಪ್ಪ ದಪ್ಪದಲ್ಲ, ಸುಳಿ ಸುಳಿ ಎಲೆ. ನಮ್ಗೆ ಬಿಳಿ ದಾಸನ ನಮ್ಗೆ ಸಿಕ್ಕಲಿಲ್ಲ, ಬಿಳಿ ದಾಸನ ಒಳ್ಳೆ ಆಗ್ತಿತ್ತು. ಕೆಂಪು ದಾಸನ ಎಲೆ 2 ಮುಷ್ಟಿ ತಗೊಂಡು, ಈ ಮುಷ್ಟಿಗೆ 2 ಮುಷ್ಟಿ ಎಲೆ, 2 ಪಾವು ಅಕ್ಕಿ, ಇದು ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿ. ಇದು 5 ಗಂಟೆ ಹೊತ್ತು ನೆನೆಸೋದು ಅಕ್ಕಿ, ಇದು ರೇಷನ್ ಅಕ್ಕಿ 2 ಪಾವು ಇತ್ತು. ಕಡಿಗಿದ್ರಾಗೆ 1 ಮುಷ್ಟಿ ಉದ್ದಿನಕಾಳು, ನನ್ನ ಕೈಯಾಗ 1 ಮುಷ್ಟಿ ಉದ್ದಿನಕಾಳು, ಇದು 2 ಮುಷ್ಟಿ ಆಯ್ತು ಅಂದ್ರ ಮೇಲೆ 1 ಮುಷ್ಟಿ ಉದ್ದಿನಕಾಳು ಹಾಕಿ ಗ್ರ್ಯಾಂಡರಿಗೆ ಹಾಕಿ ಕಡ್ಕೊಪ್ಪ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಂಬ. ಕಡಿಗೆ ತೋರಿಸ್ತೆ, ಗ್ರ್ಯಾಂಡರಿಗೆ ಹಾಕ್ತೆ ಈಗ. ಹಾಕಿದ್ದೆ ಸೈ ತಕೊಂಬಾಯ್ತು. ದಾಸನ ಎಲೆಗೆ ಹಿಟ್ಟು ಕಡ್ಕ ಬಂದೈತೆ. ನೀ ಅಲ್ಲ ಬರ್ತೀಯ. ದಾಸನೆಗೆ ಹಿಟ್ಟು ಕಡ್ಕ ಬಂದೈತೆ. ಇದ್ರ ಆತಡೀನ ಬಿಡುವ ಇದನ್ನ. ಈ ಹದಕ್ಕಿರ್ಕ ಇದನ್ನು ಬೆಳಗ್ಗೆ ಮುಂಚಿಗೆ ಅಂತ ಕಾಂಬ. ಉಪ್ಪೆಲ್ಲ ಹಾಕಿದೆ, ಮುಚ್ಚಿ ಇಡುವ. ಒಂದು 8-10 ಗಂಟೆ ಮುಚ್ಚಿ ಇಡುವ. ನಿನ್ನೆ ಕಡ್ದು ಬಚ್ಚಿದ್ದು ದಾಸನ ಸೊಪ್ಪಿನ ಇದು ಇಡ್ಲಿಗೆ ಈ ಥರ ಬಂದಿತ್ತು. ಒಳ್ಳೆಲ್ಲ ಆಯ್ತಾಯ್ತು. ಹಿಟ್ಟು ಒದಗಿತ್ತು. ಇದಕ್ಕೊಂಚೂರು ಉಪ್ಪು ಹಾಕಂಬ. ಜಾಸ್ತಿನಾಗಿ ಸ್ವಲ್ಪ ಇಡ್ಲಿ ಹೆಚ್ಚು ಉಪ್ಪು ಬೇಕಾತಿಲ್ಲ ಅಂತಕಂದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಅದಕ್ಕೆ. ಈ ತಟ್ಟಿಗೆಲ್ಲ ಎಣ್ಣೆ ಒತ್ತಿ ಇಟ್ಕೊಂಡಿದ್ವಿ. ಇದನ್ನೀಗ ಹಾಕುವ. ಅಟ್ಟ ಒಲೆ ಮೇಲೆ ಇಟ್ಟಿದ್ವಿ, ಬಿಸಿ ಆಟ ಇತ್ತು. ನೀರು ಕಾಯ್ತಿತ್ತು. ಇದೀಗ ಒಂದೊಂದೇ ಹಾಕುವ. ತಟ್ಟಿಗೆಲ್ಲ ಹಾಕಿದೆ. ಈಗ ಒಲೆ ಮೇಲೆ ಅಟ್ಟಕ್ಕೆ ಹಾಕಿದೆ. ಇದೀಗ ಮುಚ್ಚಿ ಅರ್ಧ ಗಂಟೆ ಬೇಯಿಸುವ. ಬೇಯಲಿ. ದಾಸನ ಸೊಪ್ಪಿನ ಇಡ್ಲಿ ಬೇಯ್ತಿತ್ತು. ಅಷ್ಟೊಳಗೊಂದು ಚಟ್ನಿ ಮಾಡ್ಕೊಂಬ. ಒಂದು ಸಣ್ಣದೊಂದು ಕಡೆ ಕಾಯಿ ತಗೊಂಡಿದ್ವಿ, 4 ಕೊತ್ತಂಬರಿ ಕಾಳು, ಇದಿಷ್ಟು ಚೂರು ಮೆಣಸಿನ ಪುಡಿ, ಖಾರ ಇಟ್ಟಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಇಷ್ಟೇಷ್ಟದ್ದು ಶುಂಠಿ ತಗೊಂಡಿದ್ವಿ, ಒಂದು ಅಡಿಕೆ ಹೋಳಷ್ಟದ್ದು ಕಡೆ, ಒಂದು ಸಣ್ಣ ಬೆಳ್ಳುಳ್ಳಿ, ಒಂದಿಷ್ಟು ಹುಳಿ ತಗೊಂಡಿದ್ವಿ, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದಿಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇದೆಲ್ಲ ಹಾಕಿ ಕಡ್ಕೊಬಪ್ಪ. ಸಾಕಿದ್ದು ಬೆಂತಿಗೆ ಅರ್ಧ ಗಂಟೆ ಆಯ್ತಿತ್ತು. ಚಂದ ಬೆಂದಿತ್ತು. ಇದೀಗ ಅಟ್ಟ ಗೂಡಿ ಹೋಗ್ತೇವೆ. ನನಗೆ ಕಡೆಗೆ ತಣುಕು ತೋರಿಸ್ತೆ. ದಾಸನ ಸೊಪ್ಪಿನ ಇಡ್ಲಿ, ಚೂರು ಮೆಣಸಿನ ಕೊಡು, ಬಜ್ಜಿ ಭಾರಿ ರುಚಿ ಐತೆ. ತಿಂದ್ರಿಗೆ ಎಂತ ಲೈಕತ್ ನಾವಂದು ತಿಂದ್ಕೊಂಡಿದ್ವಿ. ಎಂಥ ಸ್ಮೂತ್ ಆಯ್ತಂದ್ರೆ ಸ್ಪಂಜ್ ಕಂಡಾಗಿತ್ತು. ಎಲ್ಲರೂ ಒಂದ್ಸರಿ ಹೀಗೆ ಮಾಡ್ಕೊಂಡು ತಿನ್ನಿ. ಮಳೆಗಾಲ ಪತ್ತಿಗೆಲ್ಲ ಸೊಪ್ಪು ಸದಿರ ತಿನ್ಕ. ಈಗ ಒಳ್ಳೆ ಚಿಗುರು ಬತ್ತಿತ್ತು ದಾಸನಲ್ಲಿ. ಅದು ಕೊಯ್ದು ಅಕ್ಕಿ ಕಾಯಿ ಒಂದು ಹಾಕಿ ಕೊಯ್ಬೇಡಿ, ಕಾಯಿ ಹಾಕ್ರೆ ಮಾತ್ರ ಕೈ ಆಯ್ತು. ಇದಕ್ಕೆ ವೈರಿ ಅಂದ್ರೆ ತೆಂಗಿನಕಾಯಿ ಒಂದು ಯೂಸ್ ಮಾಡೋಕ್ಕಿಲ್ಲ ದಾಸನ ಸೊಪ್ಪಿನ ಇಡ್ಲಿಗೆ ಅಥವಾ ದೋಸೆಗೆ ಯಾವುದಕ್ಕೆ ಆದರೂ ತೆಂಗಿನಕಾಯಿ ಹಾಕಿದ್ರೆ ಕೈ ಆಯ್ತು. ನಾವು ಮಾಡಿ ಖಂಡಿತದ್ದು ಎಲ್ಲ ತೆಂಗಿನಕಾಯಿ ಹಾಕೋಕೆ ಆಗ ಅಂತಾರೆ. ಎಂತಕ್ಕಾಗಂದ್ರೆ ನಮ್ಗೆ ಗೊತ್ತಿಲ್ಲ. ತೆಂಗಿನಕಾಯಿ ಹಾಕಿದ್ರೆ ಕೈ ಹತ್ತು ತಿಂಬಕಾಗ್ತಿಲ್ಲ. ಕಾಸನಕಾಯಿ ತಿಂದಾಗ ಹತ್ತದಕ್ಕೆ ತೆಂಗಿನಕಾಯಿ ಹಾಕಿ ಮಾಡೋದಿಲ್ಲ. ಇದಕ್ಕೆ ಮತ್ತು ಉದ್ದ ಹಾಕ್ಲಕ್ಕೆ, ಅವಲಕ್ಕಿ ಹಾಕ್ಲಕ್ಕೆ ಎಲ್ಲ ಹಾಕಿ ಮಾಡ್ಲಕ್ಕೆ ಭಾರಿ ರುಚಿ ಆಯ್ತು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Like, share, subscribe. Thank you for watching.